ನಮಸ್ಕಾರ. ಕರ್ನಾಟಕ ರಾಜ್ಯದ ದ್ವಿತೀಯ ಪಿಯುಸಿ ಫಲಿತಾಂಶ ನಿನ್ನೆ ಹೊರಬಂದಿದೆ. ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಪ್ರಸಿದ್ಧನ ಹೊಂದಿರುವಂತಹ ಪಿಯು ಕಾಲೇಜುಗಳಿಗೆ ಪ್ರಸಿದ್ಧವನ್ನ ಹೊಂದಿರುವಂತಹ ಆ, ವಿದ್ವತ್ ಕಾಲೇಜು ಅತ್ಯಂತ ಉತ್ತಮ ಸಾಧನೆಯನ್ನ ಮಾಡಿದೆ, ಅಗ್ರಗಣ್ಯ ಸಾಧನೆಯನ್ನ ಮಾಡಿದೆ. ನಮ್ಮ ಜೊತೆಗೆ ಇದರ ಬಗ್ಗೆ ಮಾತನಾಡಲಿಕ್ಕೆ ವಿದ್ವತ್ ಕಾಲೇಜಿನ ಡೈರೆಕ್ಟರ್ ಆಗಿರುವಂತಹ ಗಂಗಾಧರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಒಂದು ಉತ್ತಮ ಸಾಧನೆಯನ್ನ ಆರಂಭದಲ್ಲಿ ಮೊದಲ ಬಾರಿಗೆ ದೊಡ್ಡ ಮಟ್ಟದ ಯಶಸ್ಸನ್ನ ವಿದ್ವತ್ ಕಾಲೇಜ್ ಕಂಡುಕೊಂಡಿದೆ. ಈ ಒಂದು ಫಲಿತಾಂಶದ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಈಗ ವಿದ್ವತ್ ಕಾಲೇಜಲ್ಲಿ ಇದು ಪ್ರಪ್ರಥಮ ಫಲಿತಾಂಶ 156 ವಿದ್ಯಾರ್ಥಿಗಳು ಮಾತ್ರ ಇದ್ದರು. ಇದರಲ್ಲಿ ಕಾಮರ್ಸ್ 23 ವಿದ್ಯಾರ್ಥಿಗಳು, ಉಳಿದವರೆಲ್ಲರೂ ಕೂಡ ಸೈನ್ಸ್ ವಿದ್ಯಾರ್ಥಿಗಳು. ಅವರ 10th ಮಾರ್ಕ್ಸ್ ಅವರು ಸ್ಕೋರ್ ಮಾಡಿದ್ದನ್ನು ಈ ಸೆಕೆಂಡ್ ಪಿ ಯು ಮಾರ್ಕ್ಸ್ ಜೊತೆ ಕಂಪೇರ್ ಮಾಡಿದರೆ 4 ಜನ ಸ್ಟೂಡೆಂಟ್ಸ್ ಬಿಟ್ಟರೆ 156ರಲ್ಲಿ 152 ವಿದ್ಯಾರ್ಥಿಗಳು ಕೂಡ ಅದನ್ನು ಉತ್ತಮಪಡಿಸ್ಕೊಂಡಿದ್ದಾರೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ ಮಿನಿಮಮ್ 15% ಉತ್ತಮಪಡಿಸ್ಕೊಂಡೋದ್ರಿಂದ ಹಿಡಿದು 45%ವರೆಗೂ ಉತ್ತಮಪಡಿಸ್ಕೊಂಡವರು ಭಾಳಷ್ಟು ಇದ್ದಾರೆ. ಹಾಗಾಗಿ ಇದು ಬಹಳ ಉತ್ತಮ ಫಲಿತಾಂಶ ಅಂತ ನಮಗೆ ನಿಜವಾಗೂ ಅನಿಸ್ತದೆ. ಬೇರೆ ಬೇರೆ ವಿದ್ಯಾರ್ಥಿಗಳ ಸಾಧನೆಯನ್ನ ಅದ್ರ ಬಗ್ಗೆ ಹೇಳೋದಾದ್ರೆ ತನುಶ್ರೀ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ಚಿನ್ಮಯಿ ಅಂತ ಅನ್ನುವಂಥ ವಿದ್ಯಾರ್ಥಿ. ಸೊ ಇವರೆಲ್ಲ ಸಾಧನೆ ಒಂದು ವಿದ್ವತ್ಗೆ ಒಂದು ದೊಡ್ಡ ಹೆಸರನ್ನು ತಂದು ಕೊಟ್ಟಿದೆ ಅಂತ. ನಿಜಕ್ಕೂ ಚಿನ್ಮಯಿ JEE ಫಸ್ಟ್ ಸ್ಲಾಟ್ ಎಕ್ಸಾಮಲ್ಲಿ 99.646. ಹಾಗೆ ಇನ್ನೊಂದು ಎಕ್ಸಾಮ್ ಕೂಡ ಬರೆದಿದ್ದಾನೆ, ಅದರಲ್ಲಿ ಇನ್ನೂ ಉತ್ತಮಪಡಿಸ್ಕೊಂಡಿದ್ದಾನೆ. ಅದು ಇನ್ನೇನು 20ನೇ ತಾರೀಕು ಅದು ರಿಸಲ್ಟ್ ಬರ್ತದೆ. ತನುಶ್ರೀ ಕೂಡ JEE ವಿದ್ಯಾರ್ಥಿನಿ ಅಲ್ಲ, ನೀಟ್ ವಿದ್ಯಾರ್ಥಿನಿ, ಆದರೂ ಕೂಡ JEE 97.16% ಪಡೆದಿದ್ದು. ಸೊ ತನುಶ್ರೀ ಈಗಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 593 ಅಂದರೆ ಕೋರ್ ಸಬ್ಜೆಕ್ಟ್ಸಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿಯಲ್ಲಿ 400ಕ್ಕೆ 400 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾಳೆ. ಹಾಗೆ ಚಿನ್ಮಯಿ ಕೂಡ ಕೋರ್ ಸಬ್ಜೆಕ್ಟಲ್ಲಿ 400ಕ್ಕೆ 400 ಮಾರ್ಕ್ಸ್ ಕೂಡ ಬಂದಿದೆ. ಲ್ಯಾಂಗ್ವೇಜಲ್ಲಿ ಮಾತ್ರ ಅವರು ಮಾರ್ಕ್ಸ್ ಕಳ್ಕೊಂಡಿರೋಂಥದ್ದು. ಸೊ ಅವರಲ್ಲದೆ ಇನ್ನೂ 4 ಜನ ವಿದ್ಯಾರ್ಥಿಗಳಿದ್ದಾರೆ, ಅವರು 399 400ಕ್ಕೆ ಪಡ್ಕೊಂಡಿದ್ದಾರೆ. ಇವರೆಲ್ಲ ಸಾಧನೆ ನೋಡಿದರೆ ಇವರು ನಿಜವಾಗಿಯೂ ಅವರ ಫೋಕಸ್ ಇರೋದು ಆಬ್ಜೆಕ್ಟಿವ್ ಎಕ್ಸಾಮ್ಗಳಿಗೆ, ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ. ಬಟ್ ಬೋರ್ಡ್ ಎಕ್ಸಾಮ್ಗಳಲ್ಲೂ ಕೂಡ ಅವರು ಅತ್ಯುತ್ತಮವಾಗಿ ಅಂಕ ಗಳಿಸಿದ್ದಾರೆ, ಉತ್ತಮ ಅಂಕವನ್ನ ಗಳಿಸಿದ್ದಾರೆ. ಈಗ ಅಕಾಡೆಮಿಕ್ ಡೈರೆಕ್ಟರ್ ಆಗಿ ಯಾವ ರೀತಿಯಾಗಿ ಅಕಾಡೆಮಿಕ್ ಅಲ್ಲಿ ಇರಬೇಕು ಅನ್ನುವಂಥದ್ದನ್ನ ನೀವು ಗೈಡ್ ಮಾಡ್ತೀರಿ, ಮತ್ತೆ ನಿಮ್ಮ ವಿದ್ಯುತ್ ಕಾಲೇಜು ಯಾವ ರೀತಿಯಾಗಿ ಒಂದು ಸೆಟಪ್ ಅನ್ನು ರೆಡಿ ಮಾಡ್ತಾ ಇದೆ? ಹೌದು, ಈಗ ಕೆಲವು ಕಾಲೇಜುಗಳಲ್ಲಿ ಪ್ರಾಂಶುಪಾಲರು ಮಾತ್ರ ಇರ್ತಾರೆ. ಬಟ್ ಇಂಥ ಕಾಲೇಜುಗಳಲ್ಲಿ ಅಕಾಡೆಮಿಕ್ ಡೈರೆಕ್ಟರ್ ಅವಶ್ಯಕತೆ ತುಂಬ ಇರುತ್ತೆ. ಹೇಗೆ ಅಂತ ಹೇಳಿದರೆ, ಸ್ಟೂಡೆಂಟ್ಸ್ ಬೋರ್ಡ್ ಎಕ್ಸಾಮ್ ಒಂದನ್ನೇ ಇಟ್ಕೊಂಡು ಅಥವಾ ಅವರ ಆಂಬಿಷನ್ ಜಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಗಳಿಸೋದು ಮಾತ್ರ ಅಲ್ಲ, ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬಹಳ ದೊಡ್ಡ ಸವಾಲು. ಇದರಲ್ಲಿ 2 ರೀತಿ ಇದೆ. ಒಂದು, 10th ವರೆಗೆ ಅವರು ಏನು ಸ್ಟಡಿ ಮಾಡಿರ್ತಾರೆ ಅದು ಕೇವಲ ಬೋರ್ಡ್ ಎಕ್ಸಾಮ್ಗಳಿಗಾಗಿ ಮಾತ್ರ ಇರುತ್ತೆ. ಇಲ್ಲಿ ಬಂದಮೇಲೆ ಅವರು ಅಡಾಪ್ಷನ್ ಅಂದರೆ ಸ್ಟಡಿ ಟೆಕ್ನಿಕ್ಸ್ಗಳನ್ನು ಅಡಾಪ್ಷನ್ ಮಾಡ್ಕೋಬೇಕಾಗ್ತದೆ. ಅದರಲ್ಲಿ 2 ಮತ್ತೆ ಟೆಕ್ನಿಕ್ಸ್ಗಳಿದೆ. ಒಂದು, ಸ್ಟಡಿ ಕಲ್ಚರು ಆ ಬೋರ್ಡ್ ಎಕ್ಸಾಮಿಗೆ ಬೇಕಾದಂಥ ಸ್ಟಡಿ ಕಲ್ಚರು ಕಾಂಪಿಟೇಟಿವ್ ಎಕ್ಸಾಮಿಗೆ ಆಗಲ್ಲ ಅದು. ಹಾಗಾಗಿ ಡೇ ವೈಸ್ ಪ್ರಾಕ್ಟೀಸ್ಗಳು ಬೇಕಾಗ್ತದೆ, ಅದು ಫಾಲೋಅಪ್ ಬೇಕಾಗ್ತದೆ. ಸೊ ನಾನು ಕೌನ್ಸಿಲರ್ ಆಗಿದ್ದರಿಂದ ನನಗೆ ಪ್ರತಿ ವಿದ್ಯಾರ್ಥಿಯೂ ಕೂಡ ಪ್ರತಿ 15 ದಿವಸಕ್ಕೊಮ್ಮೆ ಫೇಸ್ ಟು ಫೇಸ್ ಮಾತಾಡೋ ಅವಕಾಶ ಸಿಗ್ತದೆ. ಪ್ಲಸ್ ಅವರನ್ನು ಫೌಂಡೇಶನ್ ಟು ಡೆಸ್ಟಿನೇಷನ್ ಅಂದರೆ ಅವರ ಆಂಬಿಷನ್ ಏನಿದೆ ಅಲ್ಲಿವರೆಗೆ ರೀಚ್ ಮಾಡಿಸೋದು. ಫೌಂಡೇಶನ್ ಅಂದರೆ ಬೇಸಿಕ್ಸನ್ನು ಕೂಡ ನಾವು ಕವರ್ ಮಾಡಿಕೊಂಡು ರೀಚ್ ಮಾಡಿಸೋವಂಥದ್ದು. ನಾನು ಅವರನ್ನು ಲೀಡ್ ಮಾಡ್ತೇನೆ, ಮತ್ತು ಅವ್ರಿಗೆ ಹೇಗೆ ಲೀಡ್ ಮಾಡಬೇಕು ಅನ್ನೋದನ್ನು ಕಲಿಸ್ತಾ ಬರ್ತೇನೆ. ನಾವು ಪ್ರೊಫೆಷ್ನಲಿ ಟ್ರೈನ್ಡ್ ಆಗಿರೋದ್ರಿಂದ ನಮಗಿದು ತುಂಬ ಅವಶ್ಯಕತೆ ಇದೆ. ಪ್ಲಸ್ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಅವಶ್ಯಕತೆ ಇದೆ. ಈಗ ತನುಶ್ರೀನೂ ಕೂಡ ಕನ್ನಡ ಮೀಡಿಯಮಿಂದ ಬಂದಂಥ ವಿದ್ಯಾರ್ಥಿನಿ, ಇನಿಷಿಯಲಿ ಭಾಳ ಸ್ಟ್ರಗಲ್ಲೇ ಮಾಡ್ತಿರೋಂಥ ವಿದ್ಯಾರ್ಥಿನಿ. ಆದರೆ ಇವತ್ತು ತನುಶ್ರೀ ಇಂಗ್ಲೀಷಲ್ಲಿ ಮಾತಾಡೋದಾಗಿರ್ಬೋದು ಅಥವಾ NCERT ಟೆಕ್ಸ್ಟ್ ಬುಕ್ಕನ್ನು ಓದಿ ಶಾರ್ಟ್ ನೋಟ್ಸ್ ಮಾಡಿ ಅರ್ಥ ಮಾಡಿಕೊಂಡು ಪ್ರೆಸೆಂಟೇಷನ್ ಮಾಡೋ ಲೆವೆಲ್ ಇದೆಯಲ್ಲ, ಅದು ಬಹಳ ದೊಡ್ಡ ಸಾಧನೆ, ಅಂದರೆ ಬಹಳ ಗಮನಾರ್ಹವಾದಂಥ ಬದಲಾವಣೆ. ಚಿನ್ಮಯ್ JK ಇನಿಷಿಯಲಿ ಅವನು ರಾಜ್ಯಕ್ಕೆ 2ನೇ ಸ್ಥಾನ ಪಡ್ಕೊಂಡು ಬಂದಂಥ ವಿದ್ಯಾರ್ಥಿ. JEE ಅವನು ಮಾಡಿದ ಸಾಧನೆ ಅದ್ವಿತೀಯ. ಅದರ ಜೊತೆಗೆ ಇನ್ನೊಂದು ಸ್ಲಾಟಲ್ಲಿ ಮೊದಲು ಮಾಡಿದ್ದಕ್ಕಿಂತಲೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ. ಅದೇನು 20ನೇ ತಾರೀಕು ರಿಸಲ್ಟ್ ಬರ್ತದೆ. ಹಾಗೆ ಇವರಲ್ಲದೆ ಬೇರೆ ವಿದ್ಯಾರ್ಥಿಗಳು ಸಾಕಷ್ಟಿದ್ದಾರೆ. ಆದರೆ ಕೋರ್ ಸಬ್ಜೆಕ್ಟ್ಸಲ್ಲಿ ಅವರು 64 ವಿದ್ಯಾರ್ಥಿಗಳು 100ಕ್ಕೆ 100 ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿದರೆ
ನಮಗೆ ನಮ್ಮ ಫಸ್ಟ್ ಬ್ಯಾಚ್ ಬಂದಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಾವು ಸೇರಿಸ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಒಂದು ಈ ಸಮಾಜಕ್ಕೊಂದು ಏನೋ ಮಾಡಿ ತೋರಿಸ್ಬೇಕು ಅನ್ನೋದು ಇತ್ತು. ಅದು ಈ ಬ್ಯಾಚು ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇಂಥದ್ದೇ ಒಂದು ಅಭೂತಪೂರ್ವವಾದ ರಿಸಲ್ಟ್ ಕೊಡಲಿಕ್ಕೆ ರೆಡಿ ಇದ್ದೀವಿ. ಹಾಗಾಗಿ ಅಕಾಡೆಮಿಕ್ ಡೈರೆಕ್ಟರ್ ಪಾತ್ರ ಇಲ್ಲಿ ಬಹಳ ದೊಡ್ಡದು. ಸಾಮಾನ್ಯವಾಗಿ ಖಾಸಗಿ ಕಾಲೇಜುಗಳು ಹೇಗೆ ಅಂತ ಹೇಳಿದ್ರೆ 90% ಮೇಲಿದ್ದವರನ್ನು ಮಾತ್ರ ಅಲ್ಲಿ ತೆರಗಡೆ ಮಾಡ್ಕೊಳ್ತಾರೆ. ಆದರೆ ವಿದ್ಯುತ್ ಕಾಲೇಜು 50% ಇದೆ, 40% ಇದೆ, 70% ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಒಳ್ಳೆಯ ತರಬೇತಿಯನ್ನು ಕೊಟ್ಟು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ತಾ ಇದ್ದಾರೆ. ಹೇಗೆ ಸಾಧ್ಯ ಅಂತ? ಈಗ ನಾವು ನಮ್ಮ ಧ್ಯೇಯ ಏನಂದರೆ ಯಾವ ವಿದ್ಯಾರ್ಥಿ ಕೂಡ ಬರ್ಬೋದು ಇಲ್ಲಿ, ಅವ್ರು ಎಷ್ಟೇ ಪರ್ಸೆಂಟೇಜ್ ಇದ್ರೂ ಬರ್ಬೋದು. ನಾವು ಯಾವತ್ತೂ ಅವರನ್ನು ಡಿಸ್ಕರೇಜ್ ಮಾಡಲ್ಲ. ಅವರ ಆ್ಯಂಬಿಷನ್ ಏನಿದೆ ಕೇಳ್ತೀವಿ. ಮೊದಲು 3 ತಿಂಗಳ ನಾವು ಅವರಿಗೆ ಏನನ್ನು ಹೇಳಲ್ಲ, ವರ್ಕ್ ಮಾಡೋದು ಹೇಗೆ ಅಂತ ಮಾತ್ರ ಹೇಳ್ತಾ ಹೋಗ್ತೀವಿ. ನಿರಂತರವಾಗಿ ಕೌನ್ಸಿಲಿಂಗ್ ಇರೋದ್ರಿಂದ ಅವರಿಗೆ ಅವರ ಸಾಮರ್ಥ್ಯಕ್ಕೆ ಮತ್ತು ಇಚ್ಛೆಗೆ ಅನುಸಾರವಾಗಿ ಅವರನ್ನು ಟ್ಯೂನ್ ಮಾಡ್ತಾ ಬರ್ತೀವಿ. ಪೇರೆಂಟ್ಸಿಗೆ ಕೂಡ ಅದೇ ಮಾದರಿಯಲ್ಲಿ ಹೇಳ್ತಾ ಬರ್ತೀವಿ. ಆಗ ಅವರಿಗೆ ವಿದ್ವತ್ ಕಾಲೇಜ್ ಏನು ಮಾಡ್ತೀವಿ ಅನ್ನೋದು ಗೊತ್ತಾಗ್ತದೆ. ಬಟ್ ಯಾರನ್ನು ಡಿಸ್ಕರೇಜ್ ಮಾಡಲ್ಲ ನಾವು. ಎಂಥ ವಿದ್ಯಾರ್ಥಿ ಇದ್ರೂ ಕೂಡ ಚಾಲೆಂಜ್ ಆಗಿ ತಗೊಳ್ತೀವಿ. ಸಾಮಾನ್ಯವಾಗಿ ಯಾವುದೇ ವಿದ್ಯಾರ್ಥಿಗಳು ಬಂದರೆ ಅವರನ್ನು ರೆಡಿ ಮಾಡಿ, ಅಂದರೆ ಅವರಿಗೆ ಉತ್ತಮ ತರಬೇತಿ ಕೊಟ್ಟು ಉತ್ತಮ ಫಲಿತಾಂಶ ಕೊಡುವಲ್ಲಿ ವಿದ್ವತ್ ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ ಅಂತ ಹೇಳ್ತೀರಿ. ಅಂದರೆ ಪೋಷಕರಿಗೆ ಒಂದು ಸಂದೇಶವನ್ನು ಕೊಡ್ತೀರಾ ಅಂತ? ನಿಜವಾಗಿಯೂ ಪೋಷಕರಲ್ಲಿ ನಮ್ಮ ಪೋಷಕರು ಭಾಳಷ್ಟು ಖುಷಿಯಾಗಿದ್ದಾರೆ. ಏಕೆಂದರೆ ಅವರು ಹೇಳ್ತಾ ಇರ್ತಾರೆ, ಇದು ಹೊಸದಾಗಿರೋ ಕಾಲೇಜು, ಫೋಕಸ್ ತುಂಬ ಚೆನ್ನಾಗಿರುತ್ತೆ, ಇಂಡಿವಿಜುವಲ್ ಅಟೆನ್ಷನ್ ಏನು ಅಂತೇಳಿ ಇಲ್ಲಿ ತಿಳ್ಕೊಳ್ಬೋದು. ಮತ್ತು ಪ್ರತಿ ಸ್ಟೂಡೆಂಟಿಗೆ ಒಂದು ಪ್ರೊಫೈಲ್ ರೆಡಿ ಆಗುತ್ತೆ ಇಲ್ಲಿ ವಿದ್ವತ್ತಲ್ಲಿ. ಆ ಪ್ರೊಫೈಲ್ ನೋಡಿ ಅದನ್ನು ಪೇರೆಂಟ್ಸ್ ಜೊತೆ ಕೂಡ ಶೇರ್ ಮಾಡ್ತೀವಿ. PT ಮೀಟ್ ಅಲ್ಲದೆ PC ಮೀಟ್, ಅಂದರೆ ಪೇರೆಂಟ್ ಕೌನ್ಸಿಲಿಂಗ್ ಸೆಲ್ ಮೀಟ್ ಇರೋವಂಥ ಒಂದೇ ಒಂದು ಕಾಲೇಜ್ ಇಡೀ ಕರ್ನಾಟಕದಲ್ಲಿ. ಪೇರೆಂಟ್ಸ್ ಯಾವ ದಿವಸ ಬೇಕಾದರೂ ಬಂದು ನಮ್ಮ ಜೊತೆ ಡಿಸ್ಕಸ್ ಮಾಡ್ಬೋದು. ಅವರಿಗೆ ಎಲ್ಲ ಮಾದರಿ ಎಕ್ಸಾಮ್ಗಳ ಅವರ ಮಕ್ಕಳ ಫಲಿತಾಂಶ, ವರ್ಕ್ ಕಲ್ಚರ್ ಪ್ಲಸ್ ಪ್ರಗತಿ ಅಂದರೆ ಏನು ಅಂದರೆ ಪರಿಶೀಲನೆ ಮಾಡಲಿಕ್ಕೆ ಅವರಿಗೆ ಒಂದು ಹ್ಯಾಂಡ್ಸ್ ಆನ್ ಅಪ್ರೋಚ್ ಕೊಡೋ ಹಾಗೆ ವ್ಯವಸ್ಥೆ ಇದೆ ಇಲ್ಲಿ. PUC ಅಂತ ಹೇಳಿದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅತ್ಯಂತ ಮುಖ್ಯವಾಗಿರುತ್ತೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮುಖ್ಯ. ನಾವಿಲ್ಲಿ ನೋಡ್ಬೋದು, ವಿದ್ವತ್ತಲ್ಲಿ JEE ಇದೆ, ನೀಟ್ ಇದೆ, ವಿದ್ಯಾರ್ಥಿಗಳನ್ನು ತಯಾರನ್ನು ಮಾಡ್ತಾ ಇದ್ರಿ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ವಿದ್ವತ್ ಕಾಲೇಜಿನಲ್ಲಿ ಇರುವಂತಹ ಒಂದು ಸೌಲಭ್ಯಗಳು ಏನು ಅಂತ ಹೇಳೋದಾದ್ರೆ ಯಾವ ರೀತಿ? ನಿಜವಾಗಿಯೂ ಇದು ನಾವು ಫೋಕಸ್ ಮಾಡ್ತಾ ಇರೋದು ಅದೇ. ಒಟ್ಟು ಅವರಿಗೆ 54 ಪರೀಕ್ಷೆಗಳಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ಇರೋವಂಥ ಪರೀಕ್ಷೆಗಳಲ್ಲಿ 27 ಪರೀಕ್ಷೆಗಳು PUCಯಲ್ಲೇ ಬರುತ್ತೆ. ನಾವು ಪ್ರತಿ ಸ್ಟೂಡೆಂಟಿಗೂ ಕೂಡ ಇದ್ರ ಮಾಹಿತಿ ಕೊಡ್ತೀವಿ. ಅದರದ್ದೇ ಒಂದು ಬುಕ್ಲೆಟ್ ಕೂಡ ಪ್ರಿಂಟ್ ಮಾಡಿದ್ದೀವಿ. ಇದ್ರ ಮಾಹಿತಿ ಕೊಡ್ತೀವಿ. ಮಾಹಿತಿ ಕೊಡೋದ್ರ ಜೊತೆಗೆ ಆ ಸ್ಟೂಡೆಂಟ್ಸ್ನ ಇಂಟ್ರೆಸ್ಟ್ ಏನಿದೆ, ಅಭಿರುಚಿ ಏನಿದೆ ಅದನ್ನು ನೋಡಿಕೊಂಡು ಗೈಡ್ ಮಾಡ್ತೀವಿ. ಒಂದು ಸ್ಟೂಡೆಂಟ್ ವಿದ್ವತ್ತಿಗೆ ಬಂದರೆ ಮಿನಿಮಮ್ 4 ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಾರೆ. ಆ ತಯಾರಾಗುವಾಗ ಅವರಿಗೆ ಮಾನಸಿಕವಾಗಿ ನಾವು ಟ್ರೈನ್ ಮಾಡಬೇಕಾಗ್ತದೆ. ಯಾಕಂದರೆ ಮಾನಸಿಕ ಸಿದ್ಧತೆ ಇಲ್ಲ ಅಂದರೆ ಆಗೋಲ್ಲ. ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳು ಸಬ್ಜೆಕ್ಟನ್ನು ಟ್ರೈನ್ ಮಾಡ್ತಾರೆ. ಸಿಲೆಬಸ್ ಸೇಮ್ ಎಲ್ಲ ಎಕ್ಸಾಮ್ಗಳಿಗೂ, ಆದರೆ ಅಪ್ರೋಚ್ ಬೇರೆ, ಅಪಾರ್ಚುನಿಟಿ ಕೂಡ ಬೇರೆ. ಇದನ್ನು ನಾವು ಹೇಳ್ಕೊಡ್ತೀವಿ. 10th ಇದುವರೆಗೆ ಅವರು ಕೇಳದೇ ಇರೋವಂಥ ಎಕ್ಸಾಮ್ಗಳ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಪ್ಲಸ್ ಅವರಿಗೆ ಗೈಡೆನ್ಸ್ ಸಿಗತ್ತೆ. ಪೇರೆಂಟ್ಸ್ ಜೊತೆ ಸಮಾಲೋಚನೆ ಆದಮೇಲೆ ಆ ವಿದ್ಯಾರ್ಥಿ ಅದನ್ನು ಕಂಟಿನ್ಯೂ ಮಾಡ್ಬೋದೋ ಬಿಡ್ಬೋದೋ ಅನ್ನೋದು ನೋಡ್ತಾರೆ. ಸೊ ಈಗ ನೀಟ್ ಒಂದೇ ಅಲ್ಲ, JEE ಒಂದೇ ಅಲ್ಲ, CET ಅಷ್ಟೇ ಅಲ್ಲ, CA ಅಷ್ಟೇ ಅಲ್ಲ, ಇವನ್ ಕ್ಲಾಟು, CS ಅಥವಾ CET, ICAR, ಹಾಗೆ IIT, ICAR ಅಡ್ಮಿಷನ್ ಟೆಸ್ಟ್ಗಳು ಮತ್ತು ISI ಎಕ್ಸಾಮ್ಸ್ಗಳು, ಇಷ್ಟು ಪ್ಲೆಂಟಿ ಆಫ್ ಎಕ್ಸಾಮ್ಸ್ಗಳಿದ್ದಾವೆ. ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಮಾಹಿತಿ ಸಿಗುತ್ತೆ ನಿಖರವಾಗಿ. ಅವರಿಗೆ ಎಲ್ಲಿ ಅಂದರೆ ಯಾವ ಸಂದರ್ಭದಲ್ಲಿ ಅವರು ಅದಕ್ಕೆ ಸ್ವಿಚ್ ಓವರ್ ಆಗಬೇಕು, ಮತ್ತು ಎಕ್ಸಾಮ್ ತಗೊಳ್ಳೋ ಪ್ರಕ್ರಿಯೆ ಹೇಗಿರುತ್ತೆ, ನಂತರ ಸ್ಟಡಿ ಹೇಗಿರುತ್ತೆ, ಅದಕ್ಕೆ ನಮ್ಮ ಅಪ್ರೋಚ್ ಏನು, ಪೇರೆಂಟ್ಸ್ದು ಹೇಗೆ ಫಾಲೋಅಪ್ ಮಾಡ್ಕೊಳ್ಬೇಕು, ಇಷ್ಟನ್ನು ಕೂಡ ನಾವು ಕೊಡ್ತೀವಿ. ಬಹುಶಃ ಇಷ್ಟು ಎಕ್ಸಾಮ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವಂಥ ಒಂದೇ ಒಂದು ಕಾಲೇಜು ಅಂತ ನನಗೆ ಅನಿಸುತ್ತೆ. ವಿದ್ಯುತ್ ಕಾಲೇಜ್ ಮಾತ್ರ ಈ ರೀತಿ ಸ್ಪರ್ಧಾತ್ಮಕ? ಹೌದು, ಡೆಫಿನೆಟ್ಲಿ ಇದೊಂದೇ ಕಾಲೇಜ್. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ರಿ. ನಿಮ್ಮ ಕಾಲೇಜಿನ ಫಲಿತಾಂಶ ಇನ್ನಷ್ಟು ವೃದ್ಧಿಯಾಗಲಿ, ಅದರ ಜೊತೆಗೆ ಮುಂದಿನ ವರ್ಷ ಕೂಡ ಅತ್ಯುತ್ತಮ ಫಲಿತಾಂಶ ಕರ್ನಾಟಕಕ್ಕೆ ಮಾದರಿಯಾಗಲಿ ಅಂತ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಾವು ಕೂಡ ಅದನ್ನೇ ಎದುರು ನೋಡ್ತಾ ಇದ್ದೀವಿ. ಮುಂಬರುವ ವರ್ಷಗಳಲ್ಲಿ ನಮ್ಮದು ವಿಶೇಷವಾದ ಫಲಿತಾಂಶ ಖಂಡಿತ ಇರುತ್ತೆ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ.
ತುಂಬ ಖುಷಿ ಆಗ್ತದೆ ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ ಸ್ಟಾಫ್ ಡಾಕ್ಟರ್ಸ್. ಸ್ವಚ್ಛ ಪೂರ ಬಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಬಾರಿ ಶೋಕುಡೆ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ.